ಹೆಂಗಣ್ಣ ಬದುಕ್ ಬಂದ್ಲು? ಛೇ, ಈ ಸ ನಾನು ಅವಳು ಬಚಾವಾದ್ಲು. ಸರ್, ನಾವು ಭೂಮಿಕನ ಬಾಡಿ ಗಾರ್ಡ್ ಅಂತ ತಿಳ್ಕೊಬಿಟ್ಟಿದ್ದೀವಲ್ಲ, ಅದು ನಾವು ಮಾಡಿದ ದೊಡ್ಡ ಮಿಸ್ಟೇಕ್. ಅವಳು ಮಲ್ಲಿ ಬದುಕಲ್ಲಿ ಬಾಡಿ ಗಾರ್ಡ್ ಅಲ್ಲ, ಗಾರ್ಡಿಯನ್. ಅದಕ್ಕೆ ಮಹಿಮನ್ನ ತನ್ನ ಅನುಪಸ್ಥಿತಿಯಲ್ಲಿ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಕಾಯೋದಕ್ಕೆ ಬಿಟ್ಟಿದ್ದಾಳೆ. ಅದು ನಮ್ಮ ಮಂಕ ಬುದ್ಧಿಗೆ ಒಳ್ಳೆಯಲ್ಲೇ ಅಲ್ವಲ್ಲ ಸಿಸ್ಟರ್? ಪಾಪ ನಿನ್ನ ಮಗ ನನ್ನ ಅಳಿಮಯ್ಯ ಅನ್ಯಾಯವಾಗಿ ಓದತ್ತಿಂದ. ಅದನ್ನ ಹೇಳ್ತಾರಲ್ಲ, ಕಾಸು ಕೊಟ್ಟು ಮಾಟ ಮಾಡಿಸ್ಕೊಂಡ ಅಂತ. ಸೆಲ್ಫ್ ಗೋಲು ಉರಿ ಜಾಸ್ತಿ. ಅಣ್ಣ ಸ್ವಲ್ಪ ಸುಮ್ಮನಿರ್ತೀಯಾ? ಅಂದ್ರೆ ನಂದೇ ನನಗೆ ಸಾಕಾಗಿದೆ, ಇನ್ನು ಇವಳು ಬೇರೆ. ಹೇಳು ಭೂಮಿಕಾ, ಮಲ್ಲಿ ಆಗ್ಲೇ ಮನೆಗೆ ಬಂದಿಲ್ಲಲ್ಲ? ಆದ್ರೆ ಅವಳು ಮನೆಗೆ ಬರ್ತಾಳೆ ಅಂತ ನೀವು ಅನ್ಕೊಂಡಿರ್ಲಿಲ್ಲ ಅಲ್ವಾ? ಏನ್ ಮಾತಾಡ್ತಿದ್ಯಾ ನೀನು? ಅಂದ್ರೆ ಮಲ್ಲಿ ಜೀವಕ್ಕೆ ಎಲ್ಲಿ ಅಪಾಯ ಆಗ್ಬಿಡುತ್ತೋ ಅಂತ ನೀವು ಭಯ ಪಟ್ಕೊಂಡಿದ್ರಿ ಅಲ್ವಾ? ನನಗೊತ್ತು ನಿಮಗೆ ಅವಳ ಬಗ್ಗೆ ತುಂಬಾನೇ ಕೇರು ಕನ್ಸನಿದೆ ಅಂತ. ಯಾಕೊಂಥರ ಮಾತಾಡ್ತಾ ಇದೆಯಾ? ನೋಡು, ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಅದನ್ನ ಈಗಲೇ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಸರಿ, ಓಕೆ ಅತ್ತೆ, ನೀವು ಇಷ್ಟೊಂದು ಸೀರಿಯಸ್ ಆಗ್ತಿದ್ದೀರಾ, ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ ಅಂದ್ರೆ ಇದ್ರಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತಾನೆ ನಾನು ಅನ್ಕೋತೀನಿ. ಆದ್ರೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ನಾನು ಇಲ್ದೇ ಇರೋ ಟೈಮಲ್ಲಿ ಮಲ್ಲಿಗೆ ಏನಾದ್ರೂ ಆದ್ರೆ ಅದು ಬೇರೆ ತರಾನೇ ಟರ್ನ್ ತಗೊಳುತ್ತೆ. ನಾನು ಸುಮ್ಮನಿದ್ರು ಗೌತಮ್ ಅವ್ರು ಸುಮ್ಮನಿರಲ್ಲ. ಏನಾಯ್ತು ಹೇಗಾಯ್ತು ಅಂತ ಪಿನ್ ಟು ಪಿನ್ ತಿಳ್ಕೊತಾರೆ. ಅದಕ್ಕೆ ಹೇಳ್ತಿದ್ದೀನಿ, ಮಲ್ಲಿನ ಹುಷಾರಾಗಿ ನೋಡ್ಕೊಳ್ಳಿ. ನಿಮ್ ಸೊಸೆ ಅಲ್ಲ, ಮಗಳ ತರ ನೋಡ್ಕೊಳ್ಳಿ. ಒಟ್ಟಲ್ಲಿ ಅವಳಿಗೇನು ಹೆಚ್ಚು ಕಡಿಮೆ ಆಗಬಾರ್ದು ಅಷ್ಟೇ. ನನಗೊತ್ತು ನೀವು ಅವಳನ್ನ ಚೆನ್ನಾಗಿ ನೋಡ್ಕೋತೀರಾ, ಸುಮ್ಮನೆ ಬಾಯಿ ಮಾತಿಗೆ ಹೇಳಿದೆ ಅಷ್ಟೇ. ಪ್ಲೀಸ್ ನೀವೇನು ಅನ್ಕೋಬೇಡಿ. ಹಾ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಸ್ವರ್ಗಕ್ಕೆ ಕರ್ಕೊಂಡು ಬಂದು ಹೇಗಿದೆ ಅಂತ ಕೇಳಿದ್ರೆ ಏನಂತ ಹೇಳಿ? ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಈ ಜಾಗ, ಈ ಹವಾಮಾನ ಎಲ್ಲ ನೋಡ್ತಿದ್ರೆ ಜೀವಮಾನ ಇಲ್ಲೇ ಇದ್ಬಿಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಅದು ಮಳೆಗಾಲ ಶುರು ಆಗೋರ್ಗು ಮಾತ್ರ. ಮಳೆಗಾಲ ಶುರು ಆದ್ರೆ ಇಡೀ ಊರ್ಗೂರೇ ಸ್ವಿಮ್ಮಿಂಗ್ ಪೂಲ್ ಆಗ್ಬಿಟ್ಟಿರುತ್ತೆ. ಜೀವಮಾನ ಹಾಗಿರ್ಲಿ, ಆಕಾಶನೇ ತೂತ್ ಬಿದ್ದಿದೆ ಅನ್ನೋ ತರ ನಾನ್ ಸ್ಟಾಪ್ ಸುರಿತಿರುತ್ತೆ. ಮಳೆ ನಿಂತ್ರೆ ಸಾಕು ಅನ್ಸ್ಬಿಡುತ್ತೆ. ಅದು ಬೇರೆ ಅವ್ರಿಗೆ, ಇವ್ರಿಗೆ ಹಾಗಲ್ಲ. ಇವ್ರಿಗೆ ಮಳೆ ಅಂದ್ರೆ ಪಂಚ ಪ್ರಾಣ. ಬೇಕಾದ್ರೆ ಇನ್ನು ಜಾಸ್ತಿ ಮಳೆ ಬರ್ಲಿ ಅಂತ ದೇವ್ರಿಗೆ ವಿಶೇಷವಾದ ಪ್ರಾರ್ಥನೆ ಮಾಡ್ತಾರೆ. ಮಳೆ ಹತ್ತದ ರಿಲೇಷನ್ ಗೊತ್ತಿಲ್ವಾ? ಅಷ್ಟಿಷ್ಟ ಅವ್ರಿಗೆ. ಎಷ್ಟು ಫಾಸ್ಟ್ ಆಗಿ ತೇಪಿಸ್ಬಿಟ್ಟೆ ನೋಡ್ದ? ಪಕ್ಕ ಗಂಡ ಕಳದಿದು. ಸಂಸಾರನೇ ಹಾಗಲ್ವಾ, ತೇಪೆ ಹಾಕ್ತಾ ಇರ್ಬೇಕು. ಈ ವಿಷಯದಲ್ಲಿ ಡುಮ್ಮನ್ ನೋಡ್ ಕಲ್ತ್ಕೋ. ಹೆಂಡ್ತಿನ್ ಬಿಟ್ಕೊಡೋದೇ ಇಲ್ಲ. ನೀನು ಇದ್ಯಾ, ಯಾವಾಗ್ಲೂ ನನ್ ಹಿಂದೆನೆ ಇರ್ತೀಯ. ಯಾಕೋ ನನ್ ಬುಡಕ್ಕೆ ಬಂತಲ್ಲ ಇದು. ಅದಕ್ಕೆ ಹೇಳೋದು, ಅತಿಯಾಗಿ ಡೈಲಾಗ್ ಹೊಡಿಬಾರ್ದು. ಯಾವ ಡೈಲಾಗು ಯಾವಾಗ ಉಲ್ಟಾ ಹೊಡಿಯುತ್ತೆ ಅಂತ ಗೊತ್ತಾಗಲ್ಲ. ಎಲ್ಲದಕ್ಕೂ ಒಂದು ಕೌಂಟರ್ ಅಂತ ಇರುತ್ತಾ? ಅಲ್ಲ ಗೌತಮ್ ಅವರೇ, ಆಗ್ಲೇ ಬರ್ಬೇಕಾದ್ರೆ ಅದು ನಿಮ್ಮ ಎಸ್ಟೇಟ್ ಅಂತ ಹೇಳಿದ್ರಿ, ಈಗ ಇದು ನಿಮ್ಮ ಎಸ್ಟೇಟ್ ಅಂತ ಹೇಳ್ತಿದ್ರಾ? ಒಟ್ಟಲ್ಲಿ ಎಷ್ಟು ಎಸ್ಟೇಟ್ ಇದೆ? ಎಕ್ಸ್ಕ್ಯೂಸ್ ಮೀ. ಹಲೋ, ಅದ್ಗೆ ಒಟ್ಟು ಎಷ್ಟಿದೆ ಅಂತ ಕೇಳಿದ್ರಲ್ವಾ? ಅಲ್ಲಿ ದೂರದಲ್ಲಿ ಒಂದು ಬೆಟ್ಟ ಕಾಣಿಸ್ತಾ ಇದೆ. ಕಾಣಿಸ್ತಾ? ಅಲ್ಲಿವರೆಗೂ ಇವಂದೇನೆ. 1500 ಎಕರೆ ಇದೆ. ಹತ್ತತ್ರ 2 ಹಳ್ಳಿ. 1,500 ಎಕರೆನಾ? ನಮ್ಮ ಮನೇಲಿ ಅರ್ಧ ಕೆಜಿ 1 ಕೆಜಿ ಕಾಫಿ ಪುಡಿ ತಂದು ಕಾಫಿ ಮಾಡ್ತೀವಿ. ಇದು ಕಾಫಿ ಗಣಿನೇ ಇದೆ. ಈ ಎಸ್ಟೇಟ್ನೇ ಅವನು ನಿಮ್ಮ ಹೆಸರಿಗೆ ಬರಿಬೇಕು ಅಂತ ಇರೋದು. ನನ್ನ ಹೆಸರಲ್ಲ. ಅದಕ್ಕೆ ಈ ವಿಷಯ ಸರ್ಪ್ರೈಸ್ ಆಗಿರ್ಲಿ ಅಂತ ಹೇಳಿದ್ದ. ನಾನು ಬಾಯ್ ತಪ್ಪು ನಿಮ್ಗೆ ಹೇಳ್ಬಿಟ್ಟಿದ್ದೀನಿ. ದಯವಿಟ್ಟು ನಾನು ಹೇಳಿದೆ ಅಂತ ಅವ್ನಿಗೆ ಹೇಳ್ಬೇಡಿ ಪ್ಲೀಸ್.